ಮೋಸ್ಟ್ ಆಫ್ ಅಸ್ ಮ್ಯೂಚುವಲ್ ಫಂಡ್ಸ್ ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಸ್ನ ಮಾಡ್ತಿದ್ದೀವಿ ಅಂತಂದರೆ ಒಂಥರ ನಾವು ಅಭಿಮನ್ಯು ಥರ ಅಂದರೆ ಎಂಟ್ರಿ ಏನೋ ಆಗ್ಬಿಡ್ತೀವಿ, ಯಾವಾಗ ಎಂಟ್ರಿ ಆಗಬೇಕು ಅಂತ ಗೊತ್ತಿದೆ, ಬಟ್ ಯಾವ ರೀತಿಯ ಚಕ್ರವ್ಯೂಹದಿಂದ ಹೊರಗಡೆಗೆ ಬರಬೇಕು ಅನ್ನೋ ಪ್ರಶ್ನೆ ಬಂದಾಗ ಏದರ್ ಕನ್ಫ್ಯೂಷನ್ಸ್ಗಳಿಂದ ನಾವು ತಪ್ಪು ನಿರ್ಧಾರಗಳನ್ನು ತಗೊಳ್ತೀವಿ ಅಥವಾ ಏನೋ ಒಂದು ಮಿಸ್ಟೇಕ್ಸನ್ನು ಮಾಡಿಕೊಂಡು ಲಾಸನ್ನು ಮಾಡ್ಕೊಳ್ತೀವಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಮ್ಯೂಚುವಲ್ ಫಂಡ್ಸೇ ಇರ್ಬೋದು, ಯಾವುದೇ ಒಂದು ಇನ್ವೆಸ್ಟ್ಮೆಂಟನ್ನು ನೀವು SIP ಮೂಲಕ ಮಾಡ್ತಾ ಇರ್ಬೋದು, ಲಮ್ಸಮ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಎಂಟ್ರಿ ಆಗಿದ್ದೀರಾ, ಎಕ್ಸಿಟ್ ಯಾವ ರೀತಿ ಆಗಬೇಕು, ಯಾವಾಗ ಅದರಿಂದ ಹೊರಗಡೆಗೆ ಬರಬೇಕು, ಯಾವ ಪಾಯಿಂಟರ್ಸ್ಗಳ ಮೂಲಕ ನಾವು ಅದರಿಂದ ಎಕ್ಸಿಟ್ ಆಗಬೇಕು ಅನ್ನೋ ಪಾಯಿಂಟರ್ಸ್ಗಳನ್ನು ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಸುಮಾರು 6 ಹಂತಗಳು ಅಥವಾ 6 ಸ್ಟೆಪ್ಸ್ಗಳ ಮೂಲಕ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬೇರೆ ಬೇರೆ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಾದ ದಾರಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ, ವಿಡಿಯೋ ವ್ಯಾಲ್ಯೂಯಬಲ್ ಅನಿಸ್ತು ನಿಮಗೆ ಅಂತಂದರೆ ವಿಡಿಯೋನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನಮಗೆ ತುಂಬ ಮೋಟಿವೇಶನ್ನ ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಯಾವುದೇ ಒಂದು ವಿಚಾರ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ, ಅದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಎಂಟ್ರಿ ಇರ್ಬೋದು, ಎಕ್ಸಿಟ್ ಇರ್ಬೋದು, ಪ್ರತಿಯೊಂದು ನಿರ್ಧಾರನೂ ಕೂಡ ವ್ಯಕ್ತಿಗತವಾಗಿರುತ್ತೆ. ಒಬ್ಬೊಬ್ಬ ವ್ಯಕ್ತಿಯ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಏಜಿನ ಪ್ರಕಾರ ನಾನು ಇನ್ನೂ ಒಂದು 15, 20, 25 ವರ್ಷದವರೆಗೂ ಸಟನ್ ರಿಸ್ಕನ್ನು ತೊಗೊಳ್ಬೋದು. ಈಗ ಅದೇ ಒಂದು ವಿಚಾರ, ಅದೇ ಸೇಮ್ ಇನ್ವೆಸ್ಟ್ಮೆಂಟೇ ಇರ್ಬೋದು, ಬಟ್ ಇನ್ನೊಬ್ಬ ವ್ಯಕ್ತಿ ಸ್ವಲ್ಪ ಏಜ್ ಜಾಸ್ತಿ ಆಗಿದೆ ಅಂತಂದಾಗ ರಿಸ್ಕನ್ನು ಅವರು ತೀರಾ ಜಾಸ್ತಿ ತೊಗೊಳಕ್ಕಾಗಲ್ಲ ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ, ಪ್ರೊವೈಡೆಡ್ ಅವರಿಗೆ ಒಂದು ಕಂಫರ್ಟಬಲ್ ರಿಸ್ಕ್ ತೊಗೊಳ್ಳೋ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ನಿರ್ಧಾರ ಇನ್ವೆಸ್ಟ್ಮೆಂಟ್ ಏನಿದೆಯೋ ವ್ಯಕ್ತಿಗತವಾಗಿರುತ್ತೆ, ವ್ಯಕ್ತಿಯ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಸುಮಾರು 6 ದಾರಿಗಳನ್ನು ನಾನು ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವ ದಾರಿಗಳ ಮೂಲಕ ಎಕ್ಸಿಟ್ ಆಗ್ಬೋದು, ನಾವು ಎಕ್ಸಿಟ್ ಆಗಿ ಬೇರೆ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಹೂಡಿಸ್ಕೋಬಹುದು ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಫಸ್ಟ್ ಮೆಥಡ್ ಆಫ್ ಎಕ್ಸಿಟ್ ಬಂದು ಗೋಲ್ ಬೇಸ್ಡ್ ಎಕ್ಸಿಟ್, ಅಂಡ್ ಇಟ್ ಈಸ್ ವೆರಿ ವೆರಿ ಕಾಮನ್ ಬೇಸಿಕಲಿ ಬಿಕಾಸ್ ಯಾವುದೇ ಒಂದು ಜರ್ನಿಯನ್ನ ನಾವು ಯುದ್ಧಕ್ಕೆ ಹೋಗ್ತಿದೀವಿ ಅಂತ ಅನ್ಕೊಳ್ಳೋಣ. ಯುದ್ಧಕ್ಕೆ ಹೋದ ಮೇಲೆ ಯಾವ ರೀತಿ ಯುದ್ಧ ಮಾಡಬೇಕು ಅಂತಲ್ಲ ನಾವು ಪ್ರಿಪೇರ್ ಆಗಬೇಕಾಗಿರ್ತಕ್ಕಂಥದ್ದು. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆನೆ ಪ್ರಿಪೇರ್ ಆಗಬೇಕು, ಎಕ್ಸಿಟ್ ಪ್ಲಾನ್ ನಮ್ಮ ಹತ್ರ ಇರಬೇಕು. ಇದಕ್ಕೆ ಒನ್ ಆಫ್ ದ ಸಿಂಪ್ಲೆಸ್ಟ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಮೆಥಡ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಗೋಲ್ ಬೇಸ್ಡ್. ಈಗ ಫಾರ್ ಎಕ್ಸಾಂಪಲ್ ನನಗೊಂದು ಮನೆ ತೊಗೊಳ್ಬೇಕು ಅಂತಿದೆ, ಸದ್ಯಕ್ಕಿಲ್ಲ, ಬಟ್ ಫೈನಾನ್ಷಿಯಲ್ ಪ್ಲಾನಿಂಗನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ತಿಂಗಳಿಗೆ 10,000 ಸಪ್ರೇಟಾಗಿ ಸೇವ್ ಮಾಡ್ತೀನಿ. ನೆಕ್ಸ್ಟ್ ಒಂದು 10 ವರ್ಷ 15 ವರ್ಷ ಆದಮೇಲೆ ಒಂದು ಲಮ್ಸಮ್ ಅಮೌಂಟ್ ಏನಿದೆಯೋ ಅದನ್ನು ನಾನು ಒಂದು ಕಡೆಗೆ ಇನ್ವೆಸ್ಟ್ ಮಾಡಬೇಕು, ಅಥವಾ ಮನೆಗೆ ಇನ್ವೆಸ್ಟ್ ಮಾಡಬೇಕು, ಅಥವಾ ಕಾರ್ ತೊಗೊಳ್ಬೇಕು, ಯಾವುದೇ ಒಂದು ಪರ್ಟಿಕ್ಯುಲರ್ ಡ್ರೀಮ್, ಅಥವಾ ಮಕ್ಕಳ ಎಜುಕೇಷನ್ಗಿರ್ಬೋದು, ಅಥವಾ ನನ್ನ ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಇರ್ಬೋದು, ಈ ರೀತಿಯಾದಂಥ ಗೋಲ್ ಬೇಸಿಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಆ್ಯಂಡ್ ಆ ಇನ್ವೆಸ್ಟ್ಮೆಂಟು ಹಿಟ್ ಆಗಿದೆ ಅಂತಂದಾಗ ನೀವು ಎಕ್ಸಿಟ್ ಆಗ್ಬೋದು. ದಿಸ್ ಈಸ್ ಒನ್. ಆ್ಯಂಡ್ ಎರಡನೇದು ಇನ್ವೆಸ್ಟ್ಮೆಂಟ್ ನೀವು ಫಾರ್ಚುನೇಟ್, ನೀವು ತುಂಬ ಲಕ್ಕಿ ಅಂತ ಅಂದ್ಕೊಳ್ಳೋಣ, ಇಮಿಡಿಯೇಟ್ಲಿ ನೀವು 15 ವರ್ಷದಲ್ಲಿರ್ತಕ್ಕಂತಹ ಗೋಲು 12 ವರ್ಷಕ್ಕೇನೆ ಹಿಟ್ ಆಗಿಬಿಟ್ಟಿದೆ. ಈ ಒಂದು ಸಂದರ್ಭನೂ ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಅಮೌಂಟನ್ನು ವಿಡ್ರಾ ಮಾಡ್ಕೊಳ್ಳಿಕ್ಕೆ. ಸೊ 2 ವಿಚಾರಗಳಾಗುತ್ತೆ ಇಲ್ಲಿ. ಬಿಕಾಸ್ ಒಂದು ಸತಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಲಮ್ಸಮ್ ಬೆಳೀತಾ ಹೋಗ್ತಾ ಇದೆ, ಈಗ ಮಂತ್ ಆನ್ ಮಂತ್ SIP ಮಾಡ್ತಿದ್ದೀರಾ, ಲಮ್ಸಮ್ ಬೆಳ್ಕೊಂಡಿದೆ ಅಂತಂದರೆ ರಿಸ್ಕು ಕೂಡ ಪ್ಯಾರಲಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಆ ಸಂದರ್ಭದಲ್ಲಿ ಏನು ಮಾಡ್ಬೋದು, ವಿಡ್ರಾ ಮಾಡಿರ್ತಕ್ಕಂಥ ಅಮೌಂಟನ್ನು ಸೇಫ್ ಅಸೆಟ್ಸ್ಗಳಲ್ಲಿ ಲೈಕ್ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು, ಅಥವಾ ಬಾಂಡ್ಸ್ಗಳಿರ್ಬೋದು, ಈ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ಸ್ಗೆ ನೀವು ಪುಷ್ ಮಾಡ್ತೀರಾ ಅಂತಂದರೆ ನಿಮಗೆ 3 ವರ್ಷ ಬಫರು ಸಿಗುತ್ತೆ. ಆ 3 ವರ್ಷದಲ್ಲೇ ಆ ಒಂದು ಅಮೌಂಟು ಸೇಫ್ ಆಗಿ ಗ್ರೋತ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇದೆ. ಮೊದಲನೆಯ ದಾರಿ ಗೋಲ್ ಬೇಸಿಸ್ ಎಕ್ಸಿಟ್. ಐದರ್ ಗೋಲ್ಗೋಸ್ಕರ ನೀವು ವೇಟ್ ಮಾಡ್ತೀರಾ, ಇಲ್ಲ ಮುಂಚೆನೇ ಆ ಒಂದು ಗೋಲ್ ಟ್ರಿಗರ್ ಆಗಿದೆ ಅಂತಂದರೆ ಆ ಅಮೌಂಟನ್ನು ಎಕ್ಸಿಟ್ ಮಾಡಿಕೊಂಡು ಸೇಫರ್ ವೇದಲ್ಲಿ ಪಾರ್ಕ್ ಮಾಡ್ತೀರಾ. ನಂಬರ್ 2, ಫಂಡ್ ಅಂಡರ್ ಪರ್ಫಾರ್ಮೆನ್ಸ್. ಸೊ ಯಾವುದೇ ಒಂದು ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಆ ಫಂಡಿನ ಬೆಂಚ್ ಮಾರ್ಕ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಬೆಂಚ್ ಮಾರ್ಕ್ ಅಂತ ಇಟ್ಕೊಂಡಿದೆ ಅಂತ ಅನ್ಕೊಳ್ಳೋಣ. ಒಂದು ಎಕ್ಸಾಂಪಲ್, ಒಂದು ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ನಿಫ್ಟಿ 50ನ ಟ್ರ್ಯಾಕ್ ಮಾಡಿಕೊಂಡು, ಅಥವಾ ಆ ಒಂದು ನಿಫ್ಟಿ 50ಯ ಪರ್ಫಾರ್ಮೆನ್ಸ್ ಪ್ರಕಾರ ಅವರ ಮ್ಯೂಚುವಲ್ ಫಂಡನ್ನು ಕಂಪೇರ್ ಮಾಡ್ತಾ ಇರ್ತಾರೆ. ಎನಿಗೆ ಒಂದು ಪಾಯಿಂಟ್ ಇನ್ ಟೈಮ್ ಬೆಂಚ್ ಮಾರ್ಕನ್ನಷ್ಟೇ ರಿಟರ್ನ್ ಕೊಡಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಕೊಡಬೇಕು, ರೈಟ್? ಯಾವಾಗ ಇದು ಅಚೀವ್ ಆಗ್ತಿಲ್ಲ, ಕನ್ಸಿಸ್ಟೆಂಟ್ಲಿ ಫಾರ್ 2-3 ಇಯರ್ಸ್ ಆದ್ರೂ ಕೂಡ ಬೆಂಚ್ ಮಾರ್ಕನ್ನು ಅವರು ಟಾರ್ಗೆಟನ್ನು ರೀಚ್ ಹಾಕಾಗ್ತಿಲ್ಲ, ಅಥವಾ ಬೆಂಚ್ ಮಾರ್ಕಿನ ಕಡಿಮೆಗೆ ರಿಟರ್ನ್ ಕೊಡ್ತಾ ಇದೆ ಆ ಫಂಡ್ ಅಂತಂದರೆ ಇಟ್ ಈಸ್ ಟೈಮ್ ಟು ರೀಥಿಂಕ್. ಫಾರ್ ಎಕ್ಸಾಂಪಲ್ 3 ವರ್ಷದಿಂದ ನೀವು SIP ಮಾಡ್ತಿದ್ದೀರಾ ಯಾವುದೋ ಒಂದು ಪರ್ಟಿಕ್ಯುಲರ್ ಫಂಡಲ್ಲಿ, ಲಾರ್ಜ್ ಕ್ಯಾಪ್ ಫಂಡ್ ಅಂತ ಅನ್ಕೊಳ್ಳೋಣ. ಅರೌಂಡ್ 9-10% ಕಂಪೌಂಡೆಡ್ ಗ್ರೋತನ್ನು ಕೊಟ್ಟಿದೆ. ವೆರಿನ್ ನಿಫ್ಟಿ 50 ಬ್ರಾಡರ್ ಮಾರ್ಕೆಟೇ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ 13-14% ರಿಟರ್ನ್ ಕೊಟ್ಟಿದೆ ಅಂತಂದರೆ ಒಂದೇ ವರ್ಷದಲ್ಲಿ ನೋಡೋಕ್ಕಾಗಲ್ಲ. ಇದನ್ನು ಒಂದು ಅಟ್ಲೀಸ್ಟ್ 2-3 ವರ್ಷನಾದ್ರೂ ಟೈಮ್ ಕೊಡಬೇಕಾಗುತ್ತೆ ಯಾವುದೇ ಒಂದು ಫಂಡ್ಗೆ ಪರ್ಫಾರ್ಮ್ ಆಗಲಿಕ್ಕೆ. 3 ವರ್ಷನೇ ಅಂತ ಲೆಕ್ಕ ಇಟ್ಕೊಳ್ಳೋಣ. 3 ವರ್ಷದಲ್ಲಿ ರೋಲಿಂಗ್ ರಿಟರ್ನ್ ಅಥವಾ ಟ್ರೈಲಿಂಗ್ ರಿಟರ್ನ್ ಯಾವುದೇ ಒಂದು ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಬೆಂಚ್ ಮಾರ್ಕಿನ ಕೆಳಗಡೆಗಿದೆ ಅಂತ ಅಂದರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಎಕ್ಸಿಟ್ ದಟ್. ಬಿಕಾಸ್ ಒಂದು ವರ್ಷದ ಮೇಲೆ ನೀವು ಹೋಲ್ಡ್ ಮಾಡಿರ್ತೀರಾ, ಎಕ್ಸಿಟ್ ಲೋಡ್ ಆ ರೀತಿಯಾದಂಥದ್ದು ಏನೂ ಇರಲ್ಲ. ಅಟ್ ದ ಸೇಮ್ ಟೈಮ್ ಮಾರ್ಕೆಟಲ್ಲಿ ಬೇರೆ ಅವಕಾಶಗಳು ಕೂಡ ಇರುತ್ತೆ ನಿಮಗೆ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ. ಬಟ್ ತುಂಬ ಜನಗಳ
ಒಂದು ಬ್ಲಾಕ್ ಪಾಯಿಂಟ್ ಅಥವಾ ಬಾಟಲ್ ನೆಕ್ ಅಂತ ಹೇಳ್ತಾರೆ ಇದನ್ನ. ಅಂದರೆ ನಮ್ಮ ಯೋಚನೆ ಹೇಗಿರುತ್ತೆ ಅಂತಂದರೆ, ಮೋರ್ ದ್ಯಾನ್ ಮೇಕಿಂಗ್ ಮನಿ, ದುಡ್ಡನ್ನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಡಿಸಿಷನ್ ತೊಗೊಂಡಿರೋದು ಸರಿ ಆಗಬೇಕು ಅನ್ನೋದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ಈಗ ನಾನೊಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಅದರಲ್ಲೇ ನಾನು ಲಾಸ್ ರಿಕವರ್ ಮಾಡಬೇಕು ಅಥವಾ ಅದರಿಂದನೇ ನನಗೆ ದುಡ್ಡು ಬರಬೇಕು ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡಿರ್ತೀವಿ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಥಾಟ್ ಪ್ರೊಸೆಸ್ ಇನ್ವೆಸ್ಟರ್ಸ್ಗೆ ಇರತಕ್ಕಂಥದ್ದು. ಫ್ಲೆಕ್ಸಿಬಿಲಿಟಿ ಬೇಸ್ಡ್ ಆನ್ ದ ಕಂಟೆಂಟ್. ಸೊ ಬೇಸಿಕಲಿ ಈಗ ಆಲ್ರೆಡಿ ನೋಡಿರೋ ಪ್ರಕಾರ ಮಾರ್ಕೆಟನ್ನೇ ಬೀಟ್ ಮಾಡ್ತಿಲ್ಲ ಒಂದು ಪರ್ಟಿಕ್ಯುಲರ್ ಫಂಡ್ ಅಂತಂದರೆ, 3 ವರ್ಷ ಟೈಮ್ ಕೊಟ್ಟಿದ್ದೀರಾ ಪರ್ಫಾರ್ಮ್ ಆಗಲಿಕ್ಕೆ, ಪರ್ಫಾರ್ಮ್ ಆಗ್ತಿಲ್ಲ ಅಂತಂದರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ರೀಥಿಂಕ್. ಆ ಒಂದು ಸಂದರ್ಭದಲ್ಲಿ ಬೇರೆ ಸುಮಾರು ಮ್ಯೂಚುವಲ್ ಫಂಡ್ಸ್ಗಳಿದೆ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇರತಕ್ಕಂಥದ್ದು, ಅಲ್ಲಿಗೆ ನಾವು ಶಿಫ್ಟ್ ಆಗ್ಬೋದು. ಬಟ್ ಇನ್ನೊಂದು ಕಡೆಗೆ ತುಂಬ ಜನ ಏನು ಮಾಡೋದು, ನಾವು ಇವತ್ತು ಇನ್ವೆಸ್ಟ್ ಮಾಡಿದ್ವಿ ಮುಂದಿನ ತಿಂಗಳೇ ನೋಡ್ಬಿಡೋದು, ಮುಂದಿನ ತಿಂಗಳಿಗೆ ನೋಡಿಕೊಂಡು ಯಾಕೋ ರಿಟರ್ನ್ ಕೊಡ್ತಿಲ್ವಲ್ಲ, ಇದು 2 ತಿಂಗಳಿಗೆ ರಿಟರ್ನ್ ಕೊಡ್ತಿಲ್ವಲ್ಲ. ಸೊ ಶಾರ್ಟ್ ಟರ್ಮಲ್ಲ ನಾನು ಹೇಳ್ತಾ ಇರತಕ್ಕಂಥದ್ದು, 3 ವರ್ಷದ ಕನ್ಸಿಸ್ಟೆಂಟ್ ಪೀರಿಯಡಲ್ಲಿ ಅಂಡರ್ ಪರ್ಫಾರ್ಮ್ ಆಗ್ತಿದೆ ಬೆಂಚ್ ಮಾರ್ಕ್ಗೆ ಕಂಪೇರ್ ಮಾಡಿದರೆ ಅಂತಂದರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಎಕ್ಸಿಟ್ ಅಥವಾ ಬೇರೆ ಕಡೆಗೆ ಆ ಒಂದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಈವನ್ ನೀವು SIP ಮಾಡ್ತಾ ಇದ್ರೂ ಅಷ್ಟೇ ಅಥವಾ ಲಮ್ಸಮ್ ಇದ್ರೂ ಅಷ್ಟೇ ಬೇರೆ ಕಡೆಗೆ ಶಿಫ್ಟ್ ಆಗ್ತಕ್ಕಂಥದ್ದು ಸೂಕ್ತ. ನಂಬರ್ 3, ಚೇಂಜ್ ಇನ್ ಫಂಡ್ ಸ್ಟ್ರಾಟಜಿ. ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಆದ್ರೂ ಕೂಡ ಅವ್ರಿಗೆ ಅವ್ರದೇ ಆದಂಥ ಒಂದು ಅಬ್ಜೆಕ್ಟಿವ್ ಇರುತ್ತೆ ಅಥವಾ ಒಂದು ಸ್ಟ್ರಾಟಜಿ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದರೆ ಲಾರ್ಜ್ ಕ್ಯಾಪ್ಸ್ಗಳಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಇರುತ್ತೆ, ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತಂದರೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅವರಿಗೆ, ಅಥವಾ ವ್ಯಾಲ್ಯೂ ಇನ್ವೆಸ್ಟಿಂಗ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡೋರು ಇರ್ತಾರೆ. ಸರ್ಟನ್ ಥೀಮ್ ಇರುತ್ತೆ. ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಫಸ್ಟ್ ಸ್ಟೆಪ್ಪು ಯಾವ ರೀತಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಅವರ ಅಬ್ಜೆಕ್ಟಿವ್ ಏನು, ಅವರ ಸ್ಟ್ರಾಟಜಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಬೇಕು. ದಿಸ್ ಈಸ್ ಪಾಯಿಂಟ್ ನಂಬರ್ 1. ಇದೇ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಬೆಟರ್ ಟು ಹ್ಯಾವ್ ದ ಕ್ಲಾರಿಟಿ, ಅಥವಾ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಆ್ಯಂಡ್ ಸೆಕೆಂಡ್ ಸ್ಟೆಪ್, ಯಾವಾಗ ಅದರಲ್ಲೇ ಡ್ರಾಸ್ಟಿಕಲಿ ಚೇಂಜ್ ಆಯಿತು, ಅಥವಾ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದನೂ ಆಗ್ಬೋದು, ಸೆಬಿ ಹೇಳುತ್ತೆ ಇಲ್ಲಪ್ಪ ಇದರಲ್ಲಿ ಚೇಂಜಸ್ ತರಬೇಕು ನೀವು, ಅದ್ರ ಮೂಲಕ ಏನಾದರೂ ಇಂಪ್ಯಾಕ್ಟ್ ಆಗಿದೆ. ಇಮ್ಯಾಜಿನ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಅಂದ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಸ್ಗಳ ಮೂಲಕ ಅಥವಾ ರೂಲ್ ಬೇಸಿಸಲ್ಲಿ ಅಥವಾ ಹೊರಗಡೆ ಇರತಕ್ಕಂಥ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳಿಂದ ಆ ಫಂಡ್ 25-30% ಸ್ಮಾಲ್ ಕ್ಯಾಪ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದೆ. ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಿಲ್ಲ, ಅಂಡರ್ ಪರ್ಫಾರ್ಮ್ ಆಗ್ತಿದೆ ಅಂತ ಅಂದ್ಕೊಂಡು ಚೆನ್ನಾಗಿ ಪರ್ಫಾರ್ಮೆನ್ಸ್ ತರಿಸೋಣ ಅಂತ ಹೇಳ್ಕೊಂಡು ಅಲ್ಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತಂದರೆ ಇಟ್ ಈಸ್ ಬೆಟರ್ ಟು ರೀಥಿಂಕ್. ಬಿಕಾಸ್ ಇನಿಷಿಯಲ್ ಅಬ್ಜೆಕ್ಟಿವ್ ಏನಿತ್ತು, ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಂತಹ ಒಂದು ಥಾಟ್ ಪ್ರೊಸೆಸ್ಸು ಅಲ್ಲಿ ಮ್ಯಾಚ್ ಆಗ್ತಿಲ್ಲ ಅಥವಾ ಅಲೈನ್ ಆಗ್ತಿಲ್ಲ, ಹಾಗಾಗಿ ಅದರಿಂದ ಎಕ್ಸಿಟ್ ಆಗಿ ಬೇರೆ ಕಡೆಗೆ ಶಿಫ್ಟ್ ಆಗ್ತಕ್ಕಂಥದ್ದು ಸೂಕ್ತ. ನಂಬರ್ 4, ಅಲೋಕೇಶನ್ ಇಂಬ್ಯಾಲೆನ್ಸ್. ಸೊ ಕರೆಕ್ಟಾಗಿ ಗಮನ ಕೊಡಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇಮ್ಯಾಜಿನ್ ನಿಮ್ಮ ಒಂದು ರಿಸ್ಕಿನ ಪ್ರಕಾರ ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಿನ ಪ್ರಕಾರ ನೀವು ಸರ್ಟನ್ ಅಲೋಕೇಶನ್ ಇಟ್ಕೊಂಡಿದ್ದೀರಾ. ಲಾರ್ಜ್ ಕ್ಯಾಪಲ್ಲಿ 50% ಇರಬೇಕು, ಮಿಡ್ ಕ್ಯಾಪಲ್ಲಿ 30% ಇರಬೇಕು, ಸ್ಮಾಲ್ ಕ್ಯಾಪಲ್ಲಿ 20% ಇರಬೇಕು. ಈ ರೀತಿಯಾದಂಥ ಒಂದು ಸರ್ಟನ್ ಪ್ಲಾನ್ ಇಟ್ಕೊಂಡು ಇನಿಷಿಯಲ್ ಲೆವೆಲಲ್ಲಿ ಎಂಟ್ರಿ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ. ಬಟ್ ಬಿಕಾಸ್ ಆಫ್ ಸಮ್ ರೀಸನ್ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಇಂಬ್ಯಾಲೆನ್ಸಸ್ಗಳಾಗ್ತಾ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಕಾಲಕ್ಕೆ ನೀವು ಚೆಕ್ ಮಾಡ್ತಾ ಇರಬೇಕು, ಏನಕ್ಕೆ ನಾನು ಇನಿಷಿಯಲ್ ಇಟ್ಕೊಂಡಿರೋ ಪ್ಲಾನೇ ಈಗೂ ವರ್ಕೌಟ್ ಆಗ್ತಿದೆಯಾ. ಇಮ್ಯಾಜಿನ್ ₹100 ನೀವು ಇನ್ವೆಸ್ಟ್ ಮಾಡಿದ್ದೀರಾ ಸ್ಟಾರ್ಟಿಂಗಲ್ಲಿ, 70%ನಷ್ಟು ಲಾರ್ಜ್ ಕ್ಯಾಪು ಅಥವಾ ಈಕ್ವಿಟಿಲಿ ಇರಲಪ್ಪ, 30%ನಷ್ಟು ಡೆಟ್ ಅಥವಾ ಸಿಂಪಲ್ ಜಾಸ್ತಿ ರಿಸ್ಕ್ ಇಲ್ಲದೆ ಇರತಕ್ಕಂಥ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಪಾಯಿಂಟ್ರಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ಯುವರ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು. 1 ವರ್ಷ ಆದಮೇಲೆ ಚೆಕ್ ಮಾಡ್ತಿದ್ದೀರಾ, 1 ವರ್ಷ ಆದಮೇಲೆ ಏನಾಗಿದೆ, ಮಾರ್ಕೆಟಲ್ಲಿ ಒಳ್ಳೆ ಮೂವ್ಮೆಂಟ್ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಎಂಟೈರ್ ಅಕೌಂಟ್ ನಿಮ್ಮದು ₹120 ಹೋಗಿದೆ ಅಂತ ಅನ್ಕೊಳ್ಳೋಣ. ₹20 ಪ್ರಾಫಿಟ್ ಬಂದಿದೆ ನಿಮಗೆ 2 ಕಾಂಬಿನೇಷನ್ಸಲ್ಲಿ. ಬಟ್ ಪರ್ಸೆಂಟೇಜ್ ನೋಡ್ತೀವಿ ಅಂತಂದರೆ 1 ವರ್ಷ ಆದಮೇಲೆ ನೀವು ಪರ್ಸೆಂಟೇಜ್ ಚೆಕ್ ಮಾಡ್ತೀರಾ ಅಂತಂದರೆ ಈಕ್ವಿಟಿಯಿಂದನೇ ಜಾಸ್ತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಅನ್ಕೊಳ್ಳೋಣ. ಈಕ್ವಿಟಿ ₹98 ಹೊಟ್ಟೋಗಿದೆ, ₹70 ನೀವು ಇನಿಷಿಯಲ್ ಇನ್ವೆಸ್ಟ್ ಮಾಡಿದ್ದು, ₹98 ಹೊಟ್ಟೋಗಿದೆ, ಇನ್ನು ಮಿಕ್ಕಿರೋದೆಲ್ಲ ಡೆಟ್ ಉಳ್ಕೊಂಡಿದೆ. ಸೊ ₹120 ನಾವು ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಅವತ್ತಿನ ಈಕ್ವಿಟಿ ವ್ಯಾಲ್ಯೂ ₹120, ಅದರಲ್ಲಿ ಕಂಪೇರ್ ಮಾಡ್ತೀವಿ ಅಂತಂದರೆ ಪ್ರೆಸೆಂಟ್ಲಿ ಅರೌಂಡ್ 80-82%ನಷ್ಟು ವೇರಿಯೇಷನ್ಸ್ ಏನಿದೆಯೋ ಅಥವಾ 82%ನಷ್ಟು ಅಲೋಕೇಶನ್ ಈಕ್ವಿಟಿಗೆ ಹೋಗ್ತಾ ಇದೆ. ಸೊ ಈ ಒಂದು ಆಪರ್ಚುನಿಟಿನ ನೀವು ಉಪಯೋಗಿಸ್ಕೊಳ್ಬೋದು. ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ, ಇದನ್ನು ಪೀರಿಯಾಡಿಕ್ ರೀಬ್ಯಾಲೆನ್ಸಿಂಗ್ ಅಂತಲೂ ಕರೀತಾರೆ. ಸಿಂಪಲ್ ಸೆನ್ಸ್, ಇಂಬ್ಯಾಲೆನ್ಸ್ ಏನಾಗಿದೆ ಅದನ್ನು ಬ್ಯಾಲೆನ್ಸಿಗೆ ತರ್ತಕ್ಕಂಥದ್ದು. ಇನಿಷಿಯಲ್ ಪ್ಲಾನ್ ಎಷ್ಟು, 70%, 30%. ಸೊ ಇದು ಅಚೀವ್ ಆಗಬೇಕು ಅಂದರೆ ₹120 70% ಅಂದರೆ ಎಷ್ಟು, 84. ₹100ಗೆ ₹70 ಆಯಿತು, ₹120ಗೆ 84 ಆಗುತ್ತೆ. ಅದರ ಮೇಲೆ ಇರ್ತಕ್ಕಂಥ ಅಮೌಂಟ್ ಏನಿದೆಯೋ ರಫ್ ಆನ್ ರಫ್ ₹98 ಹೋಗಿದೆ ಅಂತಂದರೆ ₹14 ಅಷ್ಟು ಅಮೌಂಟನ್ನು ನೀವು ಸೆಲ್ ಮಾಡಬೇಕಾಗತ್ತೆ. ಎಲ್ಲಿ, ಈಕ್ವಿಟಿಯಲ್ಲಿ. ಬಿಕಾಸ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗಿರೋದು ಅಲ್ಲಿ. ಪ್ರಾಫಿಟನ್ನು ಬುಕ್ ಮಾಡ್ಕೊಳ್ತೀರಾ, ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರೋದನ್ನು ಡೆಟ್ ಕಡೆಗೆ ಮೂವ್ ಮಾಡ್ತೀರಾ. ದಿಸ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ರೂಲ್ಸ್. ಮುಂಚೆನೇ ನೀವು ನಿಮ್ಮ ಅಸೆಟ್ ಪ್ಲಾನ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಈಕ್ವಿಟಿ ಡೆಟ್ ಅಂತ ಹೇಳ್ಕೊಂಡು, ಅಥವಾ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪನ್ನು ಕನ್ಸಿಡರ್ ಮಾಡ್ಕೊಳ್ಬೋದು ನೀವು. ಇಂಬ್ಯಾಲೆನ್ಸ್ ಏನಾಗುತ್ತೋ ಪೀರಿಯಾಡಿಕಲ್ ಇಂಬ್ಯಾಲೆನ್ಸಸ್ಗಳನ್ನು ಮತ್ತೆ ವಾಪಸ್ ಬ್ಯಾಲೆನ್ಸ್ಗೆ ತರತಕ್ಕಂಥ ಒಂದು ಕ್ರಿಯೆ, ಇದನ್ನು ರೀಬ್ಯಾಲೆನ್ಸಿಂಗ್ ಅಂತ ಕರೀತಾರೆ. ಪೀರಿಯಾಡಿಕ್ ರೀಬ್ಯಾಲೆನ್ಸಿಂಗ್ ಸದ್ಯಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರತಕ್ಕಂಥದ್ದು. ದಿಸ್ ಈಸ್ ಅ ಕ್ರಿಟಿಕಲ್ ಪಾಯಿಂಟ್. ಇದನ್ನು ತುಂಬ ಜನ ಮಿಸ್ ಮಾಡ್ತಾರೆ. ನೀವು SIPನೇ ಮಾಡ್ತಾ ಇರ್ಬೋದು, ಲಮ್ಸಮ್ಮೇ ಮಾಡ್ತಾ ಇರ್ಬೋದು, ಮ್ಯೂಚುವಲ್ ಫಂಡ್ಸೇ ಇರ್ಬೋದು, ETFಸೇ ಇರ್ಬೋದು, ಸ್ಟಾಕ್ಸೇ ಇರ್ಬೋದು, ಕಾಲಕ್ಕೆ ಅದನ್ನು ಮಾನಿಟರ್ ಮಾಡ್ತಕ್ಕಂಥದ್ದು ನಿಮ್ಮ
ನಿಮ್ಮ ಇನಿಷಿಯಲ್ ಪ್ಲಾನ್ ಇಂಟ್ಯಾಕ್ಟಲ್ಲಿ ಇದೆಯಾ ಇಲ್ವಾ, ಇಂಟ್ಯಾಕ್ಟಲ್ಲಿ ಇಲ್ಲ ಅಂತಂದರೆ ಇರೋ ಇಂಬ್ಯಾಲೆನ್ಸನ್ನು ನೀವು ಉಪಯೋಗಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ನಿಮ್ಮ ಇನಿಷಿಯಲ್ ಪ್ಲಾನ್ಗೆ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ಸ್ ನಿಮ್ಮ ಓವರಾಲ್ ಇನ್ವೆಸ್ಟ್ಮೆಂಟನ್ನು ಮ್ಯಾನೇಜ್ ಮಾಡಲಿಕ್ಕೆ. ಇದ್ರ ಮೂಲಕ ಆಟೋಮೆಟಿಕಲಿ ಬೈ ಡಿಫಾಲ್ಟ್ ಸಿಸ್ಟಮೆಟಿಕ್ ವ್ಯಾನರಲ್ಲಿ ನೀವು ಎಕ್ಸಿಟ್ ಆಗ್ತೀರಾ, ಪ್ರಾಫಿಟ್ಸ್ಗಳನ್ನ ಬುಕ್ ಮಾಡಿಕೊಂಡು ಅದನ್ನು ಎಲ್ಲಿ ಅವಕಾಶ ಇರುತ್ತೋ ಅಲ್ಲಿಗೆ ಹಂಚ್ಕೊಳ್ತೀರಾ. ನಿಮ್ಮ ಓವರಾಲ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ ಆಗ್ತಾ ಹೋಗ್ತಾ ಇರುತ್ತೆ ಬೈ ಡಿಫಾಲ್ಟ್. ಸೊ ವರ್ಷಕ್ಕೊಂದ್ಸತಿ ಇಟ್ಕೊಂಬಿಡಿ, ವರ್ಷಕ್ಕೊಂದ್ಸತಿ ಎವ್ರಿ ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ನಾನು ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ತೀನಪ್ಪ ಅಂತಕ್ಕಂಥ ಒಂದು ಪ್ಲಾನಲ್ಲಿ ನೀವು ಎಂಟ್ರಿ ಆಗ್ತೀರಾ. ಎವ್ರಿ ಇಯರ್ ಬರ್ತೀರಾ, ನೋಡ್ತೀರಾ, ಚೆಕ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತೀರಾ. ಆಟೋಮೆಟಿಕಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಪ್ರಾಫಿಟ್ಸ್ಗಳೇನಿದೆಯೋ ಬುಕ್ ಆಗ್ತಾ ಇರುತ್ತೆ. ಅದ್ರ ಪ್ರಕಾರ ಆಪರ್ಚುನಿಟೀಸ್ಗಳಿರೋ ಹತ್ರ ಅಮೌಂಟ್ ಪುಷ್ ಆಗ್ತಾ ಇರುತ್ತೆ. ಅಕೌಂಟ್ ಚೆನ್ನಾಗಿ ಗ್ರೋತ್ ಆಗ್ತಕ್ಕಂತಹ ಪೊಟೆನ್ಷಿಯಲ್ ಇರುತ್ತೆ. ಸಪೋಸ್ ಇದನ್ನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗ್ಬಿಟ್ಟಿರುತ್ತೆ. ಬಿಕಾಸ್ ನೀವು ಇನಿಷಿಯಲ್ ಪ್ಲಾನ್ ಪ್ರಕಾರ 70% ಇದ್ದು ಇಕ್ವಿಟಿ, ಇವಾಗ 90%, 82% ಈ ರೀತಿ ಎಲ್ಲ ಹೋಗ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ ಓವರಾಲ್ ಪೋರ್ಟ್ಫೋಲಿಯೋದಲ್ಲಿ. ಇನ್ ಕೇಸ್ ಇಕ್ವಿಟಿ ಇಸ್ ವಾಲಟೈಲ್, ಇಕ್ವಿಟಿ ಬೀಳುತ್ತೆ ಅಂತಂದರೆ ತುಂಬ ಇಂಪ್ಯಾಕ್ಟ್ ನಿಮ್ಮ ಪೋರ್ಟ್ಫೋಲಿಯೋಗೆ ಆಗುತ್ತೆ. ವೆರಿನ್ ನಾವು ಇನಿಷಿಯಲ್ ಲೆವೆಲಿನ ಪ್ರಕಾರ ರೀಬ್ಯಾಲೆನ್ಸಿಂಗ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಮೇಜರ್ ಅಡ್ವಾಂಟೇಜ್ ಆಗುತ್ತೆ ನಮಗೆ. ಈವನ್ ಮಾರ್ಕೆಟಲ್ಲಿ ಕರೆಕ್ಷನ್ಸ್ ಬಂದ್ರೂ ಕೂಡ ಅಕಾರ್ಡಿಂಗ್ ಟು ಅವರ್ ಇನಿಷಿಯಲ್ ಪ್ಲಾನಿನ ಪ್ರಕಾರನೇ ವರ್ಕೌಟ್ ಆಗ್ತಾ ಹೋಗುತ್ತೆ ಡೌನ್ ದ ಲೈನ್. ದಟ್ ಈಸ್ ವೈ ಈ ರೀಬ್ಯಾಲೆನ್ಸಿಂಗ್ ಅಂತಕ್ಕಂಥದ್ದು ತುಂಬ ಮುಖ್ಯವಾದಂತಹ ಪಾಯಿಂಟ್ ಆಗುತ್ತೆ. ರೀಬ್ಯಾಲೆನ್ಸಿಂಗ್ ಅಲ್ಲಿ ಸುಮಾರು ರೀತಿಯಾದಂತಹ ವಿಧಗಳಿದೆ. ಇದನ್ನ ನೀವು ಕಲಿಬೇಕು ಅನ್ನೋ ಆಸಕ್ತಿ ನಿಮಗಿದೆ ಅಂತಂದ್ರೆ ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ. ಜಾಸ್ತಿ ಜನಗಳ ಕಮೆಂಟ್ ಬಂದಿದೆ ಅಂತಂದ್ರೆ ಡೆಫಿನೆಟ್ಲಿ ಬರ್ತಕ್ಕಂತಹ ದಿನಗಳಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವೈಸ್ ನಾವು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. 5ನೇ ದಾರಿ ಎಕ್ಸಿಟ್ ಆಗಲಿಕ್ಕೆ ಎಕ್ಸ್ಪೆನ್ಸ್ ರೇಷಿಯೋ ಶೂಟ್ ಅಪ್ ಆಗ್ತಕ್ಕಂಥದ್ದು. ಸೊ ಸುಮಾರು ಕೇಸಸ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇನಿಷಿಯಲ್ ಲೆವೆಲ್ ಒಂದು ಪರ್ಟಿಕ್ಯುಲರ್ ಫಂಡ್ ಲಾಂಚ್ ಆಗಿದೆ ಅಂತಂದ್ರೆ ಜಾಸ್ತಿ ಜನಗಳನ್ನ ಅವ್ರ ಹತ್ರ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಎಕ್ಸ್ಪೆನ್ಸ್ ರೇಷಿಯೋನ ಯೂಶುವಲಿ ಕಡಿಮೆ ಇಟ್ಟಿರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಟಾಟಾ ಗೋಲ್ಡಿನ ಒಂದು ಎಕ್ಸಾಂಪಲ್ನೇ ತಗೊಳ್ಳೋಣ. ರೆಫರೆನ್ಸ್ ಪರ್ಪಸ್ಗೆ ತಗೊಳ್ತಾ ಇರತಕ್ಕಂಥದ್ದು, ಇದು ಯಾವುದೇ ರೆಕಮೆಂಡೇಶನ್ಸ್ ಅಲ್ಲ. ಇನಿಷಿಯಲ್ ಲೆವೆಲ್ ನೋಡಿದಾಗ 0.2-0.3% ಓವರ್ ಆಲ್ ಎಕ್ಸ್ಪೆನ್ಸ್ ರೇಷಿಯೋ ಇರ್ತಕ್ಕಂಥದ್ದು. ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಥವಾ ETF ನಾವು ಎಕ್ಸ್ಪೆನ್ಸ್ ರೇಷಿಯೋನ ಕೊಡಬೇಕಾಗುತ್ತೆ. ಬಟ್ ಒಂದ್ಸತಿ ಜಾಸ್ತಿ ಜನಗಳು ಬಂದರು ಅಥವಾ ತುಂಬ ಒಂದು ಸೈಜ್ ಆಗಿ ಹೋಯಿತು, ಅವ್ರ ಹತ್ರ AUM ತುಂಬ ಬೆಳೆದ್ಬಿಟ್ಟಿದೆ, ಇವಾಗ ಜಾಸ್ತಿ ಒಂದು ಲಿಕ್ವಿಡಿಟಿ ಇದೆ ಅಥವಾ ತುಂಬ ಜನಗಳಲ್ಲಿ ಬರ್ತಿದ್ದಾರೆ ಅಂತಂದಾಗ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಸೊ ಅಫ್ಕೋರ್ಸ್ ಅವರು ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇರುತ್ತೆ, ಮಾರ್ಕೆಟಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಬೆಟರ್ ವೇದಲ್ಲಿ ಪರ್ಫಾರ್ಮ್ ಆಗ್ತಾ ಇರುತ್ತೆ, ಲಿಕ್ವಿಡಿಟಿ ಚೆನ್ನಾಗಿದೆ, AUM ಚೆನ್ನಾಗಿದೆ, ಈ ರೀತಿಯಾದಂಥ ಒಂದು ವಿಚಾರಗಳು ಬಂದಾಗ ಆಬ್ವಿಯಸ್ಲಿ ಇಟ್ ಮೇಕ್ ಸೆನ್ಸ್. ಬಟ್ ಎಷ್ಟು ತೀರಾ ಇಂಬ್ಯಾಲೆನ್ಸ್ ಆಗಬಾರ್ದು. ಸೊ ಫಾರ್ ಎಕ್ಸಾಂಪಲ್ 0.5% ನೀವು ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ 0.5% ಎಕ್ಸ್ಪೆನ್ಸ್ ರೇಷಿಯೋ ಇದ್ದಂಥದ್ದು ಆಲ್ ಆಫ್ ಅ ಸಡನ್ 1-2 ವರ್ಷದಲ್ಲೇ 1.5-2% ಎಲ್ಲ ಎಕ್ಸ್ಪೆನ್ಸ್ ರೇಷಿಯೋ ಚಾರ್ಜ್ ಮಾಡ್ತಿದ್ದಾರೆ, ಅಬ್ನಾರ್ಮಲ್. ಈ ಸಂದರ್ಭದಲ್ಲಿ ಬೆಟರ್ ಟು ರಿಅಲೋಕೇಟ್, ಆ ಒಂದು ಪರ್ಟಿಕ್ಯುಲರ್ ಅಮೌಂಟನ್ನು ಎಕ್ಸಿಟ್ ಮಾಡ್ಕೊಂಡು ಏನೂ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಒಂದು ವರ್ಷದ ಮೇಲೆ ನೀವು ಎಕ್ಸಿಟ್ ಮಾಡ್ತಿರ್ತೀರ, ಎನಿವೇ ನಿಮಗೆ LTCG ಅವೆಲ್ಲ ಏನಿದೆಯೋ ನಾರ್ಮಲ್ ಆ್ಯಸ್ ಯೂಶುವಲ್ನೇ ಅಪ್ಲೈ ಆಗ್ತಕ್ಕಂಥದ್ದು. ಎಕ್ಸಿಟ್ ಆಗಿಬಿಟ್ಟು ಆ ಒಂದು ಸಂದರ್ಭದಲ್ಲಿ ಏನಿದೆಯೋ ಪ್ರಾಫಿಟ್ ಅಥವಾ ಲಾಸು ಅದನ್ನು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಅದು ಅಮೌಂಟನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಸೂಕ್ತ. ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ತುಂಬ ಶೂಟಪ್ ಆಗಬಾರ್ದು. ಇದನ್ನು ನೀವು ಟೈಮ್ ಆನ್ ಟೈಮ್ ಟ್ರ್ಯಾಕ್ ಮಾಡ್ತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ, ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ಅಥವಾ ETFsಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ. ನಂಬರ್ 6, ತುಂಬ ಜನಗಳು ಇದನ್ನು ಆ್ಯಕ್ಚುಲಿ ಥಿಂಕೇ ಮಾಡಲ್ಲ. ಬೇಸಿಕಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅಲ್ವಾ ಸರ್, ಇದು ನಮ್ಮ ಸೈಕಾಲಜಿಗೆ ತಕ್ಕ ಹಾಗೆ ಅಡ್ಜಸ್ಟ್ ಇರಬೇಕು ಅಥವಾ ಅಡ್ಜಸ್ಟ್ ಆಗಬೇಕು ನಮ್ಮ ಸೈಕಾಲಜಿಗೆ. ಬಿಕಾಸ್ ಎಂಡ್ ಆಫ್ ದ ಡೇ ಇಟ್ ಈಸ್ ನಾಟ್ ಅಬೌಟ್ ದ ಇನ್ವೆಸ್ಟ್ಮೆಂಟ್, ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ವೆಸ್ಟ್ಮೆಂಟನ್ನು ನೀವು ಹೋಲ್ಡ್ ಮಾಡಿದ್ದೀರಾ, ಎಷ್ಟು ದಿನಕ್ಕೆ ಹೋಲ್ಡ್ ಮಾಡ್ತೀರಾ, ನಿಮ್ಮ ಕನ್ವಿಕ್ಷನ್ ಏನು, ಪರ್ಸ್ನಲ್ ಕಾನ್ಫಿಡೆನ್ಸ್ ಯಾವ ರೀತಿ ಇದೆ ಆ ಇನ್ವೆಸ್ಟ್ಮೆಂಟ್ ಮೇಲೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಪಾಯಿಂಟನ್ನು ಕರೆಕ್ಟಾಗಿ ಗಮನ ಕೊಡಿ. ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಯುವರ್ ಸೈಕಾಲಜಿ. ನಿಮ್ಮ ಸೈಕಾಲಜಿಗೆ ಅನುಗುಣವಾಗಿ ಇನ್ವೆಸ್ಟ್ಮೆಂಟ್ ಇರಬೇಕು. ಏರುಪೇರುಗಳಿಗೆ ಫಾರ್ ಎಕ್ಸಾಂಪಲ್ ಹುರುಪಲ್ಲಿ ಎಲ್ಲ ಇನ್ವೆಸ್ಟ್ ಮಾಡಿಬಿಡ್ತಾ ಇದ್ದಾರೆ, ನಾನು ಇನ್ವೆಸ್ಟ್ ಮಾಡಿಬಿಡ್ತೀನಿ, ನೀನು ಇನ್ವೆಸ್ಟ್ ಮಾಡಿಬಿಡು ಅಂತ ಹೇಳ್ಕೊಂಡು ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ಗಳಲ್ಲಿ ಜನಗಳು ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಹ್ಯೂಜ್ ಕ್ರ್ಯಾಶಸ್ಗಳು 25-30% ವೇರಿಯೇಷನ್ಸ್ಗಳು ಕಾಣಕ್ಕೆ ಸ್ಟಾರ್ಟ್ ಆಯಿತು ಅನ್ನೆಸೆಸರಿಲಿ, ಬಿಕಾಸ್ ಅದು ಅವ್ರಿಗೆ ಸೂಟೇ ಆಗ್ತಾ ಇರಲ್ಲ ಮೈಂಡ್ಸೆಟ್ಗೆ, ಬಿದ್ದಾಗ ಅದರಿಂದ ಎಕ್ಸಿಟ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಪಾಯಿಂಟ್ ಈಸ್, ನಮ್ಮ ಇನ್ವೆಸ್ಟ್ಮೆಂಟ್ ಸೈಕಾಲಜಿ ಏನಿದೆಯೋ, ನಮ್ಮ ಒಂದು ಮೈಂಡ್ಸೆಟ್ ತಡ್ಕೊಳ್ಳೋದಪ್ಪ ಏರುಪೇರಿನ ಗತಿಗಳನ್ನು ಅಂತಕ್ಕಂಥದ್ದನ್ನು ನಾವೇ ಡಿಫೈನ್ ಮಾಡಬೇಕಾಗುತ್ತೆ. ಅದು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಚಾರಗಳನ್ನ ಡಿಫೈನ್ ಮಾಡಬೇಕಾಗುತ್ತೆ. ಸೈಕಾಲಜಿಕಲ್ ಅಸ್ಪೆಕ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಡ್ರಾಡೌನ್ಸ್ಗಳು, ಎಸ್ಪೆಷಲಿ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಫಾಲನ್ನು ನಾನು ತಡ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ, ಈ ಪ್ರಶ್ನೆನ ನೀವು ಕೇಳ್ಕೊಳ್ಳಿ ಬಿಫೋರ್ ಇನ್ವೆಸ್ಟಿಂಗ್. ಪಾಯಿಂಟ್ 1. ಪಾಯಿಂಟ್ 2, ಇಲ್ಲಪ್ಪ ನಾನೊಂದು 20% ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ, 20% ಡ್ರಾಡೌನು, 20% ಫಾಲಿಗೆ ರೆಡಿ ಇದ್ದೀನಿ, ಇನ್ಸ್ಟೆಡ್ ಆಫ್ ಎಲ್ಲ ಒಂದೇ ಕಡೆಗೆ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಅನ್ನೋ ಬದಲು ಮೇ ಬಿ ಲಾರ್ಜ್ ಕ್ಯಾಪನ್ನು ಸಮ್ ಪೋರ್ಷನ್ ಎಕ್ಸ್ಟ್ರಾ ಇಟ್ಕೊಳ್ಬೋದು ನಾನು, ಈ ರೀತಿಯಾಗಿ ನೀವು ಪ್ಲಾನ್ ಮಾಡ್ಕೊಳ್ತೀರಾ ಅಂತ ಅಂದರೆ, ಒಂದು ನಿಮಗೆ
ನಿಮಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಆ್ಯಂಡ್ ಎರಡನೇದು ಅನ್ನೆಸೆಸರಿ ಡಿಸಿಷನ್ಸ್ಗಳನ್ನ ನೀವು ತೊಗೊಳಕ್ಕೆ ಹೋಗಲ್ಲ. ಆ್ಯಂಡ್ ಮಾರ್ಕೆಟ್ ಫಾಲಿಂಗ್ ಸಮಯದಲ್ಲಿ ಇನ್ಸ್ಟೆಡ್ ಆಫ್ ಭಯ ಪಟ್ಕೊಳ್ಳೋ ಬದಲು ಆಪರ್ಚುನಿಟಿಯಾಗಿ ನೀವು ಗಮನಿಸ್ತೀರಾ. ಬಿಕಾಸ್ ಯಾವಾಗಲೂ ಬೀಳದೇ ಇರತಕ್ಕಂಥ ಮಾರ್ಕೆಟ್ 15-20% ಡಿಸ್ಕೌಂಟಲ್ಲಿ ಸಿಗ್ತಿದೆ ಅಂತಂದರೆ ವಾಪಸ್ ರೀ ಎಂಟ್ರಿ ಆಗ್ತಕ್ಕಂಥ ಒಂದು ಮೈಂಡ್ ಸೆಟ್ ನಿಮಗೆ ಇರುತ್ತೆ. ಬಿಕಾಸ್ ಯು ಪ್ಲಾನ್ಡ್ ಇಟ್ ಮುಂಚೆ ಎಂಟ್ರಿ ಆಗೋದಕ್ಕಿಂತ ಮುಂಚೆನೆ. ಈ ಎಂಟೈರ್ ವಿಡಿಯೋದಲ್ಲಿ ನೀವು ಯಾವ ಪಾಯಿಂಟನ್ನು ತಗೊಳ್ತಿರೋ ಬಿಡ್ತಿರೋ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಸೈಕಾಲಜಿಗೆ ಅನುಗುಣವಾಗಿ ನೀವು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಪ್ಲಾನ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಆ ಪ್ಲಾನನ್ನು ಆ್ಯಸ್ ಇಟ್ ಈಸ್ ಫಾಲೋ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಕ್ರಿಟಿಕಲ್ ಆಗಿರುತ್ತೆ. ಎಂಟ್ರಿ ಆಗೋದಷ್ಟೇ ಅಲ್ಲ, ಎಕ್ಸಿಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಮ್ಮ ಹಣೆಯ ಬರಹವನ್ನು ಡಿಫೈನ್ ಮಾಡ್ತಕ್ಕಂಥದ್ದು ನಾವು ಯಾವ ರೀತಿ ಆ ಇನ್ವೆಸ್ಟ್ಮೆಂಟಿಂದ ಹೊರಗಡೆಗೆ ಬರ್ತೀವಿ ಅಥವಾ ಯಾವಾಗ ಅದರಿಂದ ಹೊರಗಡೆಗೆ ಬರ್ತೀವಿ ಅನ್ನೋದು. ಹಾಗಾಗಿ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆನೇ ಪ್ರಿಪೇರ್ ಹಾಕೊಂಡು ಹೋದ್ರೆ ಒಳ್ಳೆಯದು. ಐ ಹೋಪ್ ನಿಮಗೆ ಇಲ್ಲಿವರೆಗೂ ವಿಚಾರ ಮಾಡಿರ್ತಕ್ಕಂಥ ಒಂದು ಪಾಯಿಂಟರ್ಸ್ಗಳೇನಿದೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀವಿ. ಏನೇ ಪ್ರಶ್ನೆಗಳಿದ್ರೂ ಕೂಡ ಸಂಕೋಚ ಪಟ್ಕೊಳ್ಳದೆ ಕಮೆಂಟ್ ಮೂಲಕ ತಿಳಿಸಿ. ಬರ್ತಕ್ಕಂತಹ ವಿಡಿಯೋಸ್ಗಳಲ್ಲಿ ಅಥವಾ ವೀಕ್ಲಿ ಅಪ್ಡೇಟ್ಸ್ಗಳಲ್ಲಿ ಆ ಒಂದು ಕ್ವಶನ್ಸ್ಗಳನ್ನ ಪಿಕ್ ಮಾಡಿಕೊಂಡು ಆನ್ಸರ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರೋಣ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ದೀರಾ ಅಂತ ಅಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾನೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.